ಧರ್ಮಸ್ಥಳದ ಒಂದು ಕೊಟ್ಬಿಡ್ಲಿ, ಉತ್ತರ ಕೊಟ್ಬಿಡ್ಲಿ. ಆಮೇಲೆ ನೀವು ಬಿಲ್ನೆಲ್ಲ ಆಮೇಲೆ ಕಂಟಿನ್ಯೂಸ್ ತಗೊಂಡ್ರಿ. ಈಗ ಸ್ವಲ್ಪ ಬಿಲ್ ತೊಗೊಳೋದು ಮತ್ತೆ ಇವರು ಉತ್ತರ ಕೊಡೋದು ಅದು ಬೇಡ, ಕೊಟ್ಬಿಡ್ಲಿ. ಹೇಗೂ ಬೆಳಗ್ಗೆನೂ ಮಾತಾಡಿದ್ದಾರೆ, ಸ್ವಲ್ಪ ರೋಷಾವೇಶದಲ್ಲಿ ಬಂದಿದ್ದಾರೆ. ಈಗ ಏನು ಅದಕ್ಕೆ ಉತ್ತರ ಬಂದ್ಬಿಡಿ. ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರು ಬೆಳಿಗ್ಗೆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರು. ಯಾರೊಬ್ಬ ವ್ಯಕ್ತಿ ಮುಖ್ಯಮಂತ್ರಿಗಳ ಬಗ್ಗೆ, ಯಾಕೆಂದರೆ ನಾನು ಅವರ ಹೆಸರು ಹೇಳೋದಕ್ಕೂ ಕೂಡ ಈ ಸದನದಲ್ಲಿ ಅರ್ಹತೆ ಇರೋದಿಲ್ಲ. 24, 26, 28 ಮರ್ಡರ್ಗಳನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಆ ವ್ಯಕ್ತಿ ಹೇಳಿದ್ದಾನೆ ಅಂತೇಳಿ ಭಾಳ ಜೋರಾಗಿ ಅವನನ್ನು ಯಾಕೆ ಅರೆಸ್ಟ್ ಮಾಡಲಿಲ್ಲ, ಸರ್ಕಾರ ಹೀಗಿದೆ ಹಾಗಿದೆ ಅಂತೆಲ್ಲ ಮಾತಾಡಿದರು. ಒಂದು ಸದನಕ್ಕೆ ಒಂದು ಮಾಹಿತಿ ಏನಂದರೆ, ಆ ವ್ಯಕ್ತಿ ಮಾತನಾಡಿರ್ತಕ್ಕಂಥದ್ದು ಮೇ 27, 2023. ಈಗ ಮಾತಾಡಿಲ್ಲ. ಬಹುಶಃ ಆಗ ನಮ್ಮ ಸರ್ಕಾರನೂ ಇರಲಿಲ್ಲ, ಆಗ ಚುನಾವಣೆಯ ಸಂದರ್ಭ ಅಂತ ಕಾಣಿಸುತ್ತೆ. 27 ಮೇ, ಆಗ ಇನ್ನೂ ಸರ್ಕಾರ ರಚನೆ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಆಡಿರ್ತಕ್ಕಂಥ ಮಾತು, ಅದನ್ನು ತಾವು ಯಾಕೆ ಈಗ ಪ್ರಸ್ತಾಪ ಮಾಡಿದ್ರಿ ಅಂತ ನನಗೆ ಗೊತ್ತಿಲ್ಲ. ಅದರ ಉದ್ದೇಶ ಏನು, ಯಾಕೆ ತಾವು ಪ್ರಸ್ತಾಪ ಮಾಡಿದ್ರಿ ಅಂತೇಳಿ. ಹಂಗಂತೇಳಿ ಆ ವ್ಯಕ್ತಿಯನ್ನು ನಾವು ಬೇರೆ ಬೇರೆ ಮಾನ್ಯ ವಿರೋಧ ಪಕ್ಷದ ನಾಯಕರ ಗಮನಕ್ಕೆ ಸುಮಾರು 18 ಕೇಸ್ಗಳು ಆತನ ಮೇಲೆ ಇದ್ದದ್ದು. ಈಗಾಗಲೇ ಸುಮಾರು ಕೇಸ್ಗಳು ವಜಾ ಆಗಿದೆ, ಆದರೆ ಇನ್ನೂ ಕೂಡ ಭಾಳಷ್ಟು ಕೇಸ್ಗಳು ಅವ್ರ ಮೇಲಿದೆ ಅಂತಕ್ಕಂಥದ್ದು. ಅವ್ರ ಮೇಲೆ ಕ್ರಮ ತಗೊಳ್ಳೋದ್ರ ಬಗ್ಗೆ ಯಾವುದೇ ಕಾಂಪ್ರಮೈಸ್ ಇಲ್ಲ. ಅವ್ರ ಮೇಲೆ ಏನು ಕಾನೂನು ಪ್ರಕಾರ ಸೂಕ್ತವಾದ ಕ್ರಮ ತಗೋಬೇಕೋ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ತೇವೆ. ಅದರಿಂದ ಸ್ವಲ್ಪ ವೆರಿಫಿಕೇಷನ್ ಮಾಡಿಕೊಂಡ್ರೆ ಯಾವ ಸಂದರ್ಭದಲ್ಲಿ ಯಾರು ಮಾತನಾಡಿದರು, ಅದು ಈ ಪ್ರಸ್ತಾಪ ಈಗ ಮಾಡೋದ್ರ ಉದ್ದೇಶ ಏನು ಅನ್ನೋದು ಸ್ವಲ್ಪ ತಿಳಿಸಿದರೆ ಭಾಳ ಸದನಕ್ಕೆ ಒಳ್ಳೆಯದಾಗುತ್ತೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅಲ್ಲ ಸರ್, 25 ವರ್ಷದ ಹಿಂದೆ ಅಲ್ಲಿ ಕೊಲೆ ಮಾಡಿ ಊತ ಹಾಕಿದ್ದಾರೆ ಅಂತ ಆತ ಮಾತಾಡಿದ್ದಾನೆ. ಅದನ್ನ ಈ ಸರ್ಕಾರ ತೆಗೆದುಕೊಂಡು ಈಗ ಅವ್ರು 25 ವರ್ಷದಿಂದ ಹೇಳಿರೋದನ್ನ ಮಾಡಿರೋದನ್ನ ಈಗ ಮಾತಾಡ್ತಾನೆ. ಅವ್ನು ಹೇಳ್ತಾನೆ ಅಂದ್ರೆ ಸರ್ಕಾರ ಕನ್ಫ್ಯೂಸ್. ಮತ್ತೆ 2 years ಹಿಂದೆ ಅಂತ ಹೇಳಿದ್ರೆ ಅವ್ರು ಮುಖ್ಯಮಂತ್ರಿ ಆಗ್ತಾ ತಕ್ಷಣನೇ ಅವ್ರು ಮಾತಾಡಿರುವಂಥದ್ದು. ಈಗ ಅವರ ಮೊನ್ನೆ ಚರ್ಚೆ ಆದಂತ ರಿಪ್ಲೈ ಆಗಲಿ, ಉತ್ತರ ಕೊಡಲಿ, ಮತ್ತೆ ರಿಪ್ಲೈ ಆದ ನಂತರ ಬಿಲ್ ತಗೊಳ್ಳ. ಬಿಲ್ ಓಕೆ. ಉತ್ತರ ಕೊಡಬೇಕಲ್ಲಪ್ಪ. ರೆಡಿಯಾಗಿದ್ದಾರೆ ನೋಡು. ಮಾನ್ಯ ಅಧ್ಯಕ್ಷರೇ, ಧರ್ಮಸ್ಥಳದ ವಿಚಾರ ಇವತ್ತು ಇಡೀ ದೇಶ ಗಮನಿಸ್ತಾ ಇದೆ. ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಸುದ್ದಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳ ಒಂದು ದೇವಸ್ಥಾನ, ಅದರ ಬಗ್ಗೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಭಕ್ತಾದಿಗಳು ಇವತ್ತು ಇಡೀ ದೇಶದಲ್ಲೇ ಇದ್ದಾರೆ. ಅದಕ್ಕೆ ಆದಂಥ ಒಂದು ಸ್ಥಾನ ಇದೆ, ಸಮಾಜದಲ್ಲಿ ಅದಕ್ಕೆ ಆದಂಥ ಒಂದು ಸ್ಥಾನ ಇದೆ. ಮತ್ತು ಅದರ ಚಟುವಟಿಕೆಗಳಿಗೂ ಕೂಡ, ಚಟುವಟಿಕೆಗಳ ಬಗ್ಗೆ ಕೂಡ ಸ್ಥಾನಮಾನಗಳು ಇವತ್ತು ಇಡೀ ದೇಶದಲ್ಲಿ ಆಗಿರ್ತಕ್ಕಂಥದ್ದು. ಅದರ ಇತಿಹಾಸಕ್ಕೆ ನಾನು ಹೋಗೋದಿಲ್ಲ, ಯಾಕೆಂದರೆ ಅದರ ಹಿಸ್ಟ್ರಿ 800 ವರ್ಷದ ಹಿಂದೆ ಅದರ ಇತಿಹಾಸ ಇರ್ತಕ್ಕಂಥದ್ದು. 800 ವರ್ಷದ ಇತಿಹಾಸ ಇದೆ ಅಂತೇಳಿ ಹೇಳ್ತಾರೆ. ಅದೆಲ್ಲದಕ್ಕೂ ನಾನು ಹೋಗೋದಿಲ್ಲ, ಯಾಕೆಂದರೆ ಈಗ ನಮಗೆ ಬಂದಿರತಕ್ಕಂಥದ್ದು
ಬೇರೆನೇ ವಿಷಯ ಬಂದಿರುವಂಥ ಕಾರಣಕ್ಕಾಗಿ ನಾನು ಅದರ ಇತಿಹಾಸಕ್ಕೆ ಮತ್ತು ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ, ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದ್ದಾರೆ, ಆರೋಗ್ಯ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದ್ದಾರೆ, ಆಮೇಲೆ ಗ್ರಾಮೀಣ ಭಾಗದಲ್ಲಿ ಅವರು ಏನು ಕೆಲಸ ಮಾಡಿದ್ದಾರೆ ಅದೆಲ್ಲವನ್ನು ನಾನು ಪ್ರಸ್ತಾಪ ಮಾಡಿ ಅದರ ಬಗ್ಗೆ ಹೆಚ್ಚು ಸಮಯವನ್ನು ನಾನು ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಮಾನ್ಯ ಅಧ್ಯಕ್ಷರೇ, 3/7/25 ಒಬ್ಬ ವ್ಯಕ್ತಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾನೆ. ಆ ಕಂಪ್ಲೇಂಟ್ನಲ್ಲಿ ಅವನು ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಷಯ, ನನಗೆ ನಿರಂತರ ಪ್ರಾಣ ಬೆದರಿಕೆಯೊಡ್ಡಿ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೊಲೆಗಳಾದ ಹಾಗೂ ಅತ್ಯಾಚಾರಕ್ಕೊಳಗಾದ ಅನೇಕ ಮೃತದೇಹಗಳು ಮತ್ತು ಸಾಕ್ಷ್ಯಗಳನ್ನು ನನ್ನಿಂದ ಬಲವಂತವಾಗಿ ಹೂತು ಹಾಕಿಸಿರುವ ಬಗ್ಗೆ ದೂರು. ಇದನ್ನು 3/7/25 ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ನಲ್ಲಿ ಕೊಡ್ತಾನೆ. ಮುಂದುವರೆದು ಅತ್ಯಂತ ಭಾರವಾದ ಹೃದಯದಿಂದ ಹಾಗೂ ಪರಿಹಾರದ ಪಾಪ ಪ್ರಜ್ಞೆಯಿಂದ ಹೊರಬರುವ ಸಲುವಾಗಿ ಈ ದೂರು ನೀಡುತ್ತಿದ್ದೇನೆ. ನಾನು ಕಂಡ ಕೊಲೆಗಳು ಸ್ವೀಕರಿಸಿದ ಶವಗಳನ್ನು ಹೂತು ಹಾಕದಿದ್ದರೆ ಆ ಶವಗಳ ಜೊತೆಯಲ್ಲೇ ಮಣ್ಣು ಪಾಲಾಗಿಸುವ ನಿರಂತರ ಜೀವ ಬೆದರಿಕೆ ಮತ್ತು ಥಳಿತಗಳ ನೋವಿನ ನೆನಪಿನ ಹೊರೆಯನ್ನು ಇನ್ನೂ ಹೊರಲು ನನ್ನಿಂದ ಸಾಧ್ಯವಿಲ್ಲ. ಈ ಮೂಲಕ ನಾನು ಬಹಿರಂಗಪಡಿಸುತ್ತಿರುವ ಕೊಲೆಯಾದ ಅನೇಕ ಪುರುಷರು ಮತ್ತು ಅತ್ಯಾಚಾರಕ್ಕೊಳಗಾಗಿ ಕೊಲೆಗಳಾದ ಅನೇಕ ಯುವತಿಯರು ಮತ್ತು ಮಹಿಳೆಯರ ಮಾಹಿತಿಯನ್ನು ತೀವ್ರಗತಿಯಲ್ಲಿ ತನಿಖೆಗೊಳಪಡಿಸಿ ನನಗೆ ಮತ್ತು ನನ್ನ ಕುಟುಂಬದ ರಕ್ಷಣೆಯನ್ನು ಒದಗಿಸುವಂತೆ ಕೋರುತ್ತಿದ್ದೇನೆ. ಇನ್ನು ಭಾಳ ಸ್ಟೋರಿ ಬರೆದಿದ್ದಾನೆ, ಅದಕ್ಕೆ ಪೂರ್ತಿ ಹೇಳೋದಕ್ಕೆ ಹೋಗೋದಿಲ್ಲ. ಅದಾದ ಮೇಲೆ ಆ ಪೊಲೀಸ್ ಸ್ಟೇಷನ್ನಲ್ಲಿ 4/7/25 FIR ಮಾಡ್ತಾರೆ. ಆ FIRನಲ್ಲಿ ಇವನು ಕೊಟ್ಟಿರ್ತಕ್ಕಂಥ ಸಾರಾಂಶಗಳನ್ನೆಲ್ಲವನ್ನು ಕೂಡ ಆ FIRನಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಮತ್ತೆ ಅದನ್ನು ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ. ಸಾರಾಂಶ ಇಷ್ಟೇ, ನಾನು ಹೇಳಿದಾಗೆ ಅವನು ನಿರಂತರ ಪ್ರಾಣ ಬೆದರಿಕೆ ಇದೆ, ಕೊಲೆಗಳು ಮಾಡಿರೋದನ್ನು ಊತಾಕ್ಸಿದ್ರು ನನ್ನ ಕೈಲಿ ಅಂತಕ್ಕಂಥದ್ದು ಮುಖ್ಯವಾದಂಥ ಸಾರಾಂಶ. ಅದಾದ ಮೇಲೆ ಪೊಲೀಸ್ನವರು ಈ ವ್ಯಕ್ತಿ ಇಂತಹ ಒಂದು ಬಹಳ ಪ್ರಾಮುಖ್ಯವಾದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾನೆ, ಕಂಪ್ಲೇಂಟ್ ಕೊಟ್ಟಿದ್ದಾನೆ, FIR ಮಾಡಿದ್ದೇವೆ, ಹಾಗೆ ಅಂತೇಳಿ ಇದು ಭಾಳ ಮುಖ್ಯ ಅಂತೇಳಿ ಅವನನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವನಿಂದ ಹೇಳಿಕೆಯನ್ನು ತಗೊಳ್ತಾರೆ. 164 ಸ್ಟೇಟ್ಮೆಂಟ್ ಅಂತ ಪೊಲೀಸ್ನಲ್ಲಿ CRPC ಕಾಮನ್ ಆಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಮಾಡುವುದು. ಈಗ ನಮ್ಮ ಹೊಸ ಕಾನೂನು ಪ್ರಕಾರ 186 ಆಗಿದೆ, ಅದು 183 BNSS ಅಂತ. ಆ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ತಾರೆ. ರೆಕಾರ್ಡ್ ಮಾಡಿದ ಮೇಲೆ ಮ್ಯಾಜಿಸ್ಟ್ರೇಟು ಇನ್ವೆಸ್ಟಿಗೇಷನ್ಗೆ ಆದೇಶ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಅನ್ನು ಪ್ರಾರಂಭ ಮಾಡ್ತಾರೆ. ಈ ಮಧ್ಯೆ ರಾಜ್ಯದ ಮಹಿಳಾ ಆಯೋಗ, ಕರ್ನಾಟಕ ಮಹಿಳಾ ಆಯೋಗ ರಾಜ್ಯದ ಮಹಿಳಾ ಆಯೋಗ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೀತಾರೆ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಧರ್ಮಸ್ಥಳ ವ್ಯಾಪ್ತಿಯಲ್ಲಿನ ಸಾವಿನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ SITಯನ್ನು ರಚಿಸುವ ಬಗ್ಗಂತೆ ಕೋರಿ. ಅದರ ಉಲ್ಲೇಖನೂ ಹೇಳ್ತಾರೆ ಅವರು. ಸಮೂಹ ಮಾಧ್ಯಮಗಳ ವರದಿ ಅಂದರೆ ಪತ್ರಿಕೆಗಳೆಲ್ಲ ಬಂದಿದೆ,
ಆ ಕಾರಣಕ್ಕಾಗಿ ನೀವು ಇದಕ್ಕೆ ಒಂದು SITಯನ್ನು ಮಾಡಿ ಹಾಗೆ ಅಂತೇಳಿ ಅವರು ಪತ್ರ ಬರೀತಾರೆ. ಪತ್ರದ ಸಾರಾಂಶ: ಮೇಲಿನ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳದ ಭಾಗದಲ್ಲಿ ನೂರಾರು ಶವಗಳನ್ನು ಹೂತಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ದಿನಾಂಕ 12/7/25 ಟೈಮ್ಸ್ ಮತ್ತಿತರ ಮಾಧ್ಯಮಗಳು ಮನುಷ್ಯರೊಬ್ಬರ ತಲೆಬುರುಡೆ ದೊರಕಿದ ಬಗ್ಗೆ ಹಾಗೂ ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಕುಟುಂಬದವರ ಹೇಳಿಕೆಯ ವರದಿ ಪ್ರಸಾರವಾಗಿರುವುದನ್ನು ಆಯೋಗವು ಗಂಭೀರವಾಗಿ ಪರಿಗಣಿಸಿದೆ. ಆಮೇಲೆ ಈ ವಿಷಯಗಳನ್ನೆಲ್ಲ ಹೇಳಿದ ಮೇಲೆ ಕಡೆಗೆ ಹೇಳ್ತಾರೆ, ಹಾಗಾಗಿ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ 20 ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು ಅಸ್ವಾಭಾವಿಕವಾದಂಥ ಸಾವು, ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷವಾದ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ SIT ರಚಿಸುವಂತೆ ಈ ಮೂಲಕ ತಮ್ಮನ್ನು ಕೋರುತ್ತೇನೆ. ಇದಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾವು ಮಾತನಾಡಿದ ನಂತರ ಇದಕ್ಕೆ SITಗೆ ಆದೇಶ ಮಾಡ್ತೇವೆ. SIT ಆದೇಶ ಮಾಡಿ ಅದಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನು ಕೊಡ್ತೇವೆ. ಏನೇನು ಅವರು ತನಿಖೆ ಮಾಡಬೇಕು ಅಂತ ಹೇಳಿ 19/7/25 SIT ಕಾನ್ಸ್ಟಿಟ್ಯೂಟ್ ಆಗುತ್ತೆ ಮಾನ್ಯ ಅಧ್ಯಕ್ಷರೇ. ಆ SITಯಲ್ಲಿ ಮಾನ್ಯ ಡಾಕ್ಟರ್ ಪ್ರಣವ್ ಮೊಹಂತಿ IPS ಮುಖ್ಯಸ್ಥರು, ಅವರು ಪೊಲೀಸ್ ಮಹಾನಿರ್ದೇಶಕರು, ಆಂತರಿಕ ಭದ್ರತಾ ವಿಭಾಗ. ಅನುಚೇತ್ ಅಂತಕ್ಕಂಥವರು ಉಪ ಪೊಲೀಸ್ ಮಹಾನಿರ್ದೇಶಕರು, ನೇಮಕಾತಿ, ಅವರು ಸದಸ್ಯರು. ಆನಂತರ ಸೌಮ್ಯಲತಾ ಅಂತಕ್ಕಂಥವರು ಉಪ ಪೊಲೀಸ್ ಆಯುಕ್ತರು. ಜಿತೇಂದ್ರ ಕುಮಾರ್ ದಯಾಮ ಅಂತಕ್ಕಂಥವರು, ಅವರು ಕೂಡ ಪೊಲೀಸ್ ಅಧೀಕ್ಷಕರು. ಇದರಲ್ಲಿ ಶ್ರೀಮತಿ ಸೌಮ್ಯಲತಾ ಅವರು ಪತ್ರ ಕೊಟ್ಟು ನನಗೆ ವೈಯಕ್ತಿಕ ಕಾರಣಕ್ಕಾಗಿ ನನಗೆ ಬೇಡ, ಬೇರೆಯವ್ರಿಗೆ ನೀವು ಮಾಡಿ ಅಂತ ಹೇಳ್ತಾರೆ. ಅದನ್ನು ಬದಲಾಯಿಸ್ತಾರೆ. ನಂತರ ಈ SIT ಅವರು ಏನು ಲೋಕಲ್ ಪೊಲೀಸ್ ಧರ್ಮಸ್ಥಳ ಪೊಲೀಸ್ನವರು ತನಿಖೆ ಪ್ರಾರಂಭ ಮಾಡಿದರು, ಅವರಿಂದ ಈ ಒಂದು ಕೇಸನ್ನು ಅವರು ವಹಿಸ್ಕೊಂಡು ಅವರು ಪ್ರಾರಂಭ ಮಾಡ್ತಾರೆ. SIT ಅವರು ಮತ್ತೆ ಅವನನ್ನು ಕರೆದು 161 ಸ್ಟೇಟ್ಮೆಂಟನ್ನು ತಗೊಳ್ತಾರೆ. ಅಂದರೆ ಅವನಿಂದ ಮತ್ತೊಂದು ಸ್ಟೇಟ್ಮೆಂಟನ್ನು ಪೊಲೀಸ್ನವರು ತಗೊಳ್ತಾರೆ. ಅದು ಬಿಫೋರ್ ದಿ ಪೊಲೀಸ್ ಆ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ. ಅದರಲ್ಲಿ ಅವನು ಹೇಳ್ತಾನೆ, ನಾನು ಇಂತಿಂಥ ಕಡೆ ಎಲ್ಲ ನಾನು ಹೂತಾಕಿದ್ದೆ, ಶವಗಳನ್ನು ಇಂತಿಂಥ ಸ್ಥಳದಲ್ಲಿ ನಾನು ಹೂತಾಕಿದ್ದೆ ಅಂತೇಳಿ ಹೇಳ್ತಾನೆ. ಆಗ ಅವರು ಅದನ್ನು ಮ್ಯಾಪ್ ಮಾಡ್ಕೊಳ್ತಾರೆ. ಮ್ಯಾಪ್ ಮಾಡಿಕೊಂಡು ಎಲ್ಲೆಲ್ಲಿ ಯಾವ್ಯಾವ ಸ್ಥಳದಲ್ಲಿ ಹೂತಾಕಿದ್ದಿದ್ದು ಅಂತ ಅವನು ಹೇಳಿದ್ದಾನೆ, ಅದನ್ನೆಲ್ಲ ಮ್ಯಾಪ್ ಮಾಡ್ಕೊಳ್ತಾರೆ. ಅದು ಆ ಮ್ಯಾಪ್ ಮಾಡ್ಕೊಂಡ ಮೇಲೆ ಆ ಸ್ಥಳಗಳನ್ನು ಎಕ್ಸ್ಯೂಮ್ ಮಾಡೋದಕ್ಕೆ, ಬಾಡಿಗಳಿದೆ ಅಂತ ಉದ್ದೇಶ ಇಟ್ಕೊಂಡು ಅದನ್ನು ಎಕ್ಸ್ಯೂಮ್ ಮಾಡೋದಕ್ಕೆ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟೇ ಮಾಡಬೇಕು. ಅದನ್ನು ಪೊಲೀಸ್ನವರು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟು, ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ, ಅವರ ನೇತೃತ್ವದಲ್ಲಿ ಎಕ್ಸುಮೇಷನ್ ಪ್ರಾರಂಭ ಆಗುತ್ತೆ. ಮಾನ್ಯ ಅಧ್ಯಕ್ಷರೇ, ಇಲ್ಲಿವರೆಗೆ ಸುಮಾರು ನಾನು ಸಂಖ್ಯೆಗಳನ್ನು ಹೇಳೋದಕ್ಕೆ ಹೋಗಲ್ಲ, ಯಾಕೆಂದರೆ ಅದು ಇನ್ನೂ ಕೂಡ ಅಧಿಕೃತವಾಗಿ ನಮಗೆ ಬರಬೇಕಾಗ್ತದೆ. ಎಕ್ಸುಮೇಷನ್ ಪ್ರಾರಂಭ ಮಾಡ್ತಾರೆ. ಸುಮಾರು ಜಾಗಗಳಲ್ಲಿ ಅದೆಲ್ಲವನ್ನು ತೆಗೆದಾಗ
ಎರಡು ಜಾಗಗಳಲ್ಲಿ ಒಂದರಲ್ಲಿ ಅಸ್ಥಿಪಂಜರ ಸಿಕ್ಕುತ್ತೆ, ಅದನ್ನ ತೆಗೆದುಕೊಂಡು FSLಗೆ ಕೊಡ್ತಕ್ಕಂಥ ಕೆಲಸವನ್ನು, ಅಲ್ಲಿ ಸಾಯಿಲ್ ಸ್ಯಾಂಪಲ್ ಇರ್ಬೋದು, ಆ ಬೋನ್ಸ್ ಇರ್ಬೋದು, ಅಲ್ಲಿ ಸಿಕ್ಕಿದಂಥ ಯಾವುದೇ ಮೆಟೀರಿಯಲ್ ಎಲ್ಲವನ್ನು ಕೂಡ ಅವರು ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು FSLಗೆ ಕಳಿಸ್ಕೊಡ್ತಾರೆ. ಇನ್ನೊಂದು ಜಾಗದಲ್ಲಿ ಅಲ್ಲಿ ಕೂಡ ಒಂದಷ್ಟು ಬೋನ್ಗಳು ಸಿಕ್ಕುತ್ತೆ, ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅದನ್ನು FSLಗೆ ಕೊಡ್ತಾರೆ. ಆಮೇಲೆ ಇನ್ನು ಮಿಕ್ಕ ಜಾಗಗಳಲ್ಲಿ ಅಲ್ಲಿ ಲ್ಯಾಟ್ರೈಟ್ ಸಾಯಿಲ್ ಅಂತ, ಕೆಂಪು ಕಲ್ಲು ಅಂತ ತಾವು ಹೇಳ್ತಿರಲ್ಲ, ಕೆಂಪು ಮಣ್ಣು, ಅದು ಭಾಳ ಆಸಿಡಿಕ್ ಸಾಯಿಲ್. ಏನೇ ಇದ್ರೂ ಬೋನ್ ಇರ್ಬೋದು ಅಥವಾ ಬೇರೆ ಏನೇ ಮೆಟೀರಿಯಲ್ ಇದ್ದರೆ ಇಂದಿಷ್ಟು ದಿವಸದಲ್ಲೇ ಅದೆಲ್ಲ ಕರಗಿ ಹೋಗುತ್ತೆ ಅಂತಕ್ಕಂಥದ್ದು ಇದೆ. ಅದಕ್ಕಾಗಿ ಅವ್ರೇನು ಮಾಡ್ತಾರೆ, ಎಲ್ಲ ಸ್ಪಾಟ್ನಲ್ಲಿ ಎಲ್ಲೆಲ್ಲಿ ಅವನು ತೋರಿಸಿದ್ದ, ಎಲ್ಲೆಲ್ಲಿ ಇವರು ಎಕ್ಸುಮೇಷನ್ ಮಾಡಿದ್ರು, ಆ ಎಲ್ಲ ಜಾಗಗಳಲ್ಲೂ ಕೂಡ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಸಾಯಿಲ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಅದನ್ನು ಕೂಡ ಲ್ಯಾಬೊರೇಟರಿಗೆ ಕಳಿಸಿದ್ದಾರೆ. ಇವತ್ತು ಅದರ ಅನಾಲಿಸಿಸ್ ಆಗಬೇಕು. ಒಂದು ಮೊದಲು ಅಸ್ಥಿಪಂಜರ ಸಿಕ್ತು ಅಂತ ಹೇಳಿದ್ನಲ್ಲ, ಆ ಜಾಗದಲ್ಲಿ ಆ ಅಸ್ಥಿಪಂಜರದ ಅನಾಲಿಸಿಸ್ ಆಗಬೇಕು. ಮತ್ತು ಎರಡನೇ ಜಾಗದಲ್ಲೂ ಕೂಡ ಅನಾಲಿಸಿಸ್ ಆಗಬೇಕು. ಪ್ರತಿಯೊಂದು ಸ್ಪಾಟ್ನಲ್ಲೂ ಏನು ಸ್ಯಾಂಪಲ್ ತಗೊಂಡಿದ್ದಾರೆ ಅದೆಲ್ಲ ಅನಾಲಿಸಿಸ್ ಆಗಬೇಕು. ಆಗ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಯಿತು ಅಂತೇಳಿ ನಾವು ಹೇಳ್ಬೋದು. ಇಲ್ಲಿವರೆಗೆ ಆಗಿರೋದೇನಪ್ಪ ಅಂದರೆ ಎಕ್ಸುಮೇಷನ್ ಅಷ್ಟೇ, ನಾಟ್ ಎಕ್ಸಾಕ್ಟ್ಲಿ ದಿ ಇನ್ವೆಸ್ಟಿಗೇಷನ್. ಇನ್ವೆಸ್ಟಿಗೇಷನ್ ಯಾವಾಗ ಪ್ರಾರಂಭ ಆಗ್ತದೆ ಅಂದರೆ ಸ್ಯಾಂಪಲ್ ಅನಾಲಿಸಿಸ್ ಆಗಿ, DNA ಅನಾಲಿಸಿಸ್ ಆಗಿ, ಸಾಯಿಲು ಅನಾಲಿಸಿಸ್ ಆಗಿ, ಅಲ್ಲಿ ಬರುವಂಥ ರಿಸಲ್ಟಿನ ಆಧಾರದ ಮೇಲೆ ಇನ್ವೆಸ್ಟಿಗೇಷನನ್ನು ಪ್ರಾರಂಭ ಮಾಡ್ತಾರೆ. ಈ ಮಧ್ಯೆ ಅವನು ಮೊದಲೇ ಒಂದು ಸ್ಕಲ್ಲನ್ನು ತೆಗೆದುಕೊಂಡು ಬಂದು ಕೊಟ್ಟಿರ್ತಾನೆ. ಅದನ್ನು ಕೂಡ ಈಗಾಗಲೇ FSLಗೆ ಕಳಿಸಿದ್ದಾರೆ. ಅದರಲ್ಲಿ ಕೆಲವು ರಿಸಲ್ಟ್ಸ್ಗಳನ್ನು ಇನ್ನೂ ಕೂಡ ಅವರು ಕೊಡಬೇಕಾಗಿತ್ತು, ಇನ್ನೂವರೆಗೂ ಕೊಟ್ಟಿಲ್ಲ. FSLಗೆ ಅವ್ರದ್ದೇ ಆದಂಥ ಸಮಯಗಳು, ಅನಾಲಿಸಿಸ್ಗಳು ಇರ್ತದೆ, ಅದರಿಂದ ಅವರು ಕೊಡಬೇಕಾಗ್ತದೆ. ಅದು ಕೊಟ್ಟ ನಂತರ ಫರ್ದರ್ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗುತ್ತೆ. ಈ ಮಧ್ಯೆ ಅವನು ದಿನನಿತ್ಯ ಬರೋದು, ದಿನನಿತ್ಯ ಸಂಜೆ ಅವನು ವಾಪಸ್ ಹೋಗೋದು, ಯಾರ್ದೋ ಕಸ್ಟಡಿಗೆ ಹೋಗ್ತಾನೆ, ಅವರೇನೋ ಹೇಳ್ಕೊಡ್ತಾರೆ, ಅದನ್ನು ಬಂದು ಹೇಳ್ತಾನೆ, ಪೊಲೀಸ್ನವ್ರು ಯಾಕೆ ಅವನನ್ನು ಅರೆಸ್ಟ್ ಮಾಡಲಿಲ್ಲ, ಈ ರೀತಿ ಪ್ರಶ್ನೆಗಳು ಮಾನ್ಯ ಸುನೀಲ್ ಕುಮಾರ್ ಅವರು ಮತ್ತು ವಿರೋಧ ಪಕ್ಷದ ನಾಯಕರು ಕೇಳಿದರು. ಮಾನ್ಯ ಅಧ್ಯಕ್ಷರೇ, ಈ ವಿಟ್ನೆಸ್ಗಳಿಗೆ ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಮಾಡಿದ್ದಾರೆ, ಕೇಂದ್ರ ಸರ್ಕಾರ ಮಾಡಿದೆ. ಅದನ್ನು ರಾಜ್ಯ ಸರ್ಕಾರಗಳು ಕೂಡ ಅಡಾಪ್ಟ್ ಮಾಡಿಕೊಳ್ಳುತ್ತೆ, ಅದಕ್ಕೆ ಅವ್ರದ್ದೇ ಆದಂಥ ನಿಯಮಗಳನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರು ಮ್ಯಾಜಿಸ್ಟ್ರೇಟನ್ನು ಅಪ್ರೋಚ್ ಮಾಡ್ತಾರೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟನ್ನು. ಅವರು ಆದೇಶ ಮಾಡಿದ್ದಾರೆ. ಏನಂತ ಆದೇಶ ಮಾಡಿದ್ದಾರೆ ಅಂತ ಹೇಳಿದರೆ, ಅದಕ್ಕೊಂದು ಸಮಿತಿ ಇದೆ, ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಕೋರ್ಟ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದಾರೆ. ಆ ಸಮಿತಿ ಪೊಲೀಸ್ ಸೂಪರಿಂಟೆಂಡೆಂಟ್ ಇರ್ತಾರೆ, ಮೆಂಬರ್ ಸೆಕ್ರೆಟರಿ ಆಗಿ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ. ಅವರು ಆದೇಶ ಮಾಡ್ತಾರೆ, ದಿ ಕಮಿಟಿ ಆಫ್ ಡೀಟೇಲ್ಡ್ ಡೆಲಿಬರೇಷನ್ಸ್, it is decided that to give protection to the first informant and his family members pertaining to crime number 39/2025 of Dharmasthala Police Station, Dakshina Kannada, Mangaluru, which are as follows. Ensuring that witness and accused do not come face to face during investigation. ಎರಡನೇದು, ಮಾನಿಟರಿಂಗ್ ಆಫ್ ಮೇಲ್ ಅಂಡ್ ಟೆಲಿಫೋನ್ ಕಾಲ್ಸ್
if the first informant and his family members consented. ಮೂರನೇದು, installation of security devices in the residence of the first informant such as CCTV and alarms. 4, concealment of identity of the first informant by referring to him as English alphabet V. ಅವನ ಹೆಸರನ್ನ ವಿ ಅಂತ ಅವರೇ ಮಾಡ್ತಾರೆ. Herein afterwards, the first informant has to be referred as V. 5ನೇದು, emergency contact persons for the first informant to be furnished by V. 6, regular patrolling around the house of V. 7ನೇದು, temporary change of residence to a relative's house or a nearby town if V is consented. Escort to and from the police station and court. Allowing a support person to remain present during the recording the statement by the police. The remaining protection measures will be considered at the subsequent stage if necessary arises. The above said protection measures will be in force for 60 days from today unless the situation of urgency arises to conduct the next committee meeting. ಇದನ್ನ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರು ಕೋರ್ಟ್ರಿಂದ ಆದೇಶವನ್ನು ಮಾಡ್ತಾರೆ. ಅದಕ್ಕಾಗಿ ಅವರನ್ನ ಅರೆಸ್ಟ್ ಮಾಡೋದಕ್ಕಾಗ್ಲಿ ಅಥವಾ ನಮ್ಮ ಪೊಲೀಸ್ನವರ ಪ್ರೊಟೆಕ್ಷನ್ನಲ್ಲಿ ಇಟ್ಕೊಳ್ಳೋದಕ್ಕಾಗ್ಲಿ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಮಾನ್ಯ ಸದಸ್ಯರುಗಳಿಗೆ ನಾನು ತಿಳಿಸೋದಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಈಗ ತನಿಖೆ ಬಹಳ ಗಂಭೀರವಾಗಿ ನಡೀತಾ ಇದೆ. ಈಗೇನವರು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ನಲ್ಲಿ ಹೇಳಿದ್ರು ಅದೆಲ್ಲವನ್ನು ಕೂಡ SITನವರು ಅವರಿಗೆ ಮಾಡಿದ್ದಾರೆ. ಜೊತೆಗೆ ಏನೆಲ್ಲ ಇನ್ವೆಸ್ಟಿಗೇಷನ್ನಲ್ಲಿ ಸಾಧ್ಯತೆ ಇದೆ, ಟ್ರಾನ್ಸ್ಪರೆಂಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಯಾರದೇ ಒತ್ತಡಕ್ಕೆ ಮಣಿದೇ ಇರತಕ್ಕಂಥ ರೀತಿಯಲ್ಲಿ ಯಾರನ್ನೂ ಕೂಡ ಈ ಇನ್ವೆಸ್ಟಿಗೇಷನ್ನ ಡೈಲ್ಯೂಟ್ ಮಾಡೋದಕ್ಕೆ ಆಗಲಿ ಅವಕಾಶ ಕೊಡೋದಕ್ಕಾಗಲಿ ಇದು ಯಾವುದನ್ನೂ ಮಾಡದೆ ಬಹಳ ಫೇರ್ ಆಗಿ ಇವತ್ತು ಇನ್ವೆಸ್ಟಿಗೇಷನ್ನು ನಡೀತಾ ಇದೆ. ಅವನು ಎಲ್ಲೆಲ್ಲಿ ತೋರಿಸ್ತಾನೆ ಅಲ್ಲೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀರಿ, ಇನ್ನೂ ಎಷ್ಟು ಕಡೆ ನೀವು ಆಗಿದ್ದೀರಿ, ಇದೆಲ್ಲ ಪ್ರಶ್ನೆಗಳು ಇವತ್ತು ಬಂದಿದ್ದಾವೆ. ಅವನು ಇಡೀ ಧರ್ಮಸ್ಥಳದ ಪೂರ್ತಿ ಎಲ್ಲ ತೋರಿಸಿದ್ರೆ ಆಗಿಯೋದಿಲ್ಲ. ಆದರೆ ಈಗೇನು ಅವನು ಹೇಳಿದ್ದಾನೆ ಆ ಸ್ಥಳಗಳನ್ನು ಮುಂದಕ್ಕೆ ಈಗ ಒಂದಿಷ್ಟು ಸಂಖ್ಯೆ ಎಲ್ಲ ಆಗಿದೆ, ಮುಂದಕ್ಕೆ ಹೋಗ್ಬೇಕಾ ಬೇಡವಾ ಅನ್ನುವ ತೀರ್ಮಾನ ನಾವು ಮಾಡೋದಿಲ್ಲ, ಸರ್ಕಾರ ಮಾಡೋದಿಲ್ಲ. We have given the freedom for the SIT and SIT only will decide whether to go forward or not. ಈಗ ಇದನ್ನ ಖಾತ್ರಿ ಮಾಡ್ಕೊಳ್ಳೋದು ಹೇಗೆ? ಈಗ ಇದು ಅನಾಲಿಸಿಸ್ ಆಗಬೇಕು ಮಾನ್ಯ ಅಧ್ಯಕ್ಷರೇ. ಆ ಸ್ಥಳಗಳಲ್ಲಿ ಅವರು ಅನಾಲಿಸಿಸ್ ಮಾಡಿ, ಕೆಮಿಕಲ್ ಅನಾಲಿಸಿಸ್ ಮಾಡಿ, DNA ಮಾಡಿ, ಹೌದು ಅಲ್ಲೇನೂ ಇರಲಿಲ್ಲ, ಏನೂ ಇಲ್ಲ, ಆ ಸ್ಯಾಂಪಲ್ನಲ್ಲಿ ಯಾವುದೇ ರೀತಿಯ ಹ್ಯೂಮನ್ ಇದು DNA ಹ್ಯೂಮನ್ ಇದು ಬರಲಿಲ್ಲ ಅಂತ ಆದರೆ ಅದು ಬೇರೆ ಕನ್ಕ್ಲೂಷನ್ಗೆ ಬರುತ್ತೆ. ಅಥವಾ ಒಂದು ವೇಳೆ ಅಲ್ಲಿ ಆ ಮೂಳೆ ಕರಗೋಗಿದೆ ಅಥವಾ ಇನ್ನೇನೋ ಆಗಿದೆ, ಆದರೆ DNA ಬಂದಿದೆ ಅಂತಾದರೆ ಅದು ಬೇರೆ ವಿಚಾರ ಆಗ್ತದೆ. ಅದು ಬರೋವರೆಗೂ, ಆ ರಿಸಲ್ಟ್ಸ್ ಬರೋವರೆಗೂ ಇದನ್ನ ಮುಂದಕ್ಕೆ ಹೋಗೋದನ್ನ ಸ್ಥಗಿತ ಮಾಡಬೇಕು ಅಂತೇಳಿ SITನವರು ತೀರ್ಮಾನ ಮಾಡ್ಕೊಂಡಿದ್ದಾರೆ ಅಂತ. ಆ ರಿಸಲ್ಟ್ಸ್ ಬರಬೇಕು, ಆ ರಿಸಲ್ಟ್ಸಿಗೆ ನಾವು ಕಾಯಬೇಕಾಗ್ತದೆ. ಅದಾದ ಮೇಲೆ ಮುಂದಕ್ಕೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ ಅಂತಕ್ಕಂಥದ್ದನ್ನು ನಾನು ಸದನಕ್ಕೆ ತಮ್ಮ ಮೂಲಕ ತರೋದಕ್ಕೆ ಬಯಸ್ತೇನೆ. ಇವತ್ತು ಬಹಳಷ್ಟು ವಿಚಾರಗಳು ಸ್ಪೆಕ್ಯುಲೇಷನ್ ಮೇಲೆ ನಡೀತಾ ಇದ್ದಾವೆ.
ಹೀಗಂತೆ ಹಾಗಂತೆ. ನಾನು ಮಾಧ್ಯಮ ಸ್ನೇಹಿತರಿಗೆ ವಿನಂತಿ ಮಾಡಿಕೊಳ್ತೇನೆ, ಇದು ಬಹಳ ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಚಾರ. ಇದು ರಾಜ್ಯದ ಜನತೆ, ಲಕ್ಷಾಂತರ ಕೋಟ್ಯಾಂತರ ಜನ ಭಕ್ತಾದಿಗಳು ಆ ಒಂದು ಧರ್ಮಸ್ಥಳಕ್ಕೆ ನಡ್ಕೊಳ್ತಾ ಇರ್ತಕ್ಕಂಥ ಅವ್ರ ಮನಸ್ಸಲ್ಲಿ ಕೂಡ ಏನೋ ಆತಂಕ ಇದೆ, ಎಲ್ಲೋ ಒಂದು ಡೌಟ್ ಬಂದಿದೆ. ಅದನ್ನ ಬಹಳ ಎಚ್ಚರಿಕೆಯಿಂದ ನಾವು ಸರ್ಕಾರ ತೀರ್ಮಾನ ಮಾಡಬೇಕಾಗ್ತದೆ. ಬಹಳಷ್ಟು ಜನ ಇದನ್ನ ಸ್ಪೆಕ್ಯುಲೇಟ್ ಮೇಲೆ ಬರೀತಾರೆ, ಪತ್ರಿಕೆಯಲ್ಲಿ ಬರೀತಾರೆ, ಮಾಧ್ಯಮದಲ್ಲಿ ತೋರಿಸ್ತಾರೆ. ಸೆಕೆಂಡಿಗೂ ಕೂಡ ವಿಚಾರಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ ಕಳೆದ 10, 15, 20 ದಿವಸದಿಂದ. ಇದು ಆಗಬಾರದು. ಮಾನ್ಯ ವಿರೋಧ ಪಕ್ಷದ ನಾಯಕರು ಮತ್ತು ಸದಸ್ಯರುಗಳು ಕೂಡ, ನನಗೆ ಗೊತ್ತಿಲ್ಲ, ಇಷ್ಟು ಪ್ರಾರಂಭ ಆದಾಗಿಂದ ಅವರ ರಿಯಾಕ್ಷನ್ಸ್ಗಳೇನು ಬಂದಿರಲಿಲ್ಲ. ಇಲ್ಲ, ಇನ್ವೆಸ್ಟಿಗೇಷನ್ ಅನ್ನು ಕೆಲವರು ಸ್ವಾಗತ ಮಾಡಿದ್ರು, ಹೌದು SIT ಮಾಡಿರೋದು ಸರಿ ಇದೆ. ಕೆಲವರು ಸ್ವಾಭಾವಿಕವಾಗಿ ಇಲ್ಲ SIT ಮಾಡಬಾರ್ದಾಗಿತ್ತು ಅಂತಕ್ಕನ್ನವರು ಕೂಡ ಇದ್ದಾರೆ. ಆದರೆ ಏಕಾಏಕಿಯಾಗಿ ಒಂದು 15 ದಿವಸದ ನಂತರ ತಾವು ಇಷ್ಟೊಂದು ಗಂಭೀರವಾಗಿ ಈ ವಿಚಾರವನ್ನು ತೆಗೆದುಕೊಂಡು ಸದನದಲ್ಲಿ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಮಾಡಿಕೊಂಡು ತಮ್ಮ ಉದ್ದೇಶ ಏನಂತ ಗೊತ್ತಾಗ್ಲಿಲ್ಲ ನನಗೆ. ಈ ಇನ್ವೆಸ್ಟಿಗೇಷನ್ನು ಸರಿಯಾಗಿ ಆಗ್ಬೇಕಾ, ಸತ್ಯ ಹೊರಗಡೆ ಬರಬೇಕಾ, ಹಾಗೇ ಇದೆ ಅಂತೇಳಿ ಯಾರು ಹೇಳಕ್ಕಾಗೋದಿಲ್ಲ, ಆಗಿಲ್ಲ ಅಂತನೂ ಯಾರು ಹೇಳಕ್ಕಾಗೋದಿಲ್ಲ. ಈ ಇನ್ವೆಸ್ಟಿಗೇಷನ್ ಆಚೆ ಬಂದ್ರೆ ಒಂದು ವೇಳೆ ಇಲ್ಲ ಏನೂ ಆಗಿಲ್ಲ ಅಂತ ಅಂದ್ಕೊಳ್ಳೋಣ, ಧರ್ಮಸ್ಥಳದ ಗೌರವ ಮತ್ತು ಹೆಚ್ಚುತ್ತಲ್ವಾ? ಲಕ್ಷಾಂತರ ಕೋಟ್ಯಾಂತರ ಭಕ್ತಾದಿಗಳಿಗೆ ಇರುವಂತ ನಂಬಿಕೆ ಇನ್ನೂ ಹೆಚ್ಚಾಗ್ತದಲ್ವಾ? ಆದ್ರೆ ಒಂದು ವೇಳೆ ಆಗಿದೆ ಅಂತ ಆದ್ರೆ, ಸತ್ಯ ಹೊರಗಡೆ ಬಂತು, ಹೌದಪ್ಪ ಈ ರೀತಿ ಆಗಬಾರ್ದಾಗಿತ್ತು, ಇದು ಆಗಿದೆ, ಯಾರು ಸಂತ್ರಸ್ತರಿದ್ದಾರೆ, ಯಾರಿಗೆ ಆ ಕುಟುಂಬದವರಿಗೆ ನ್ಯಾಯ ಸಿಗ್ತದೆ ಅನ್ನೋದಾದ್ರೂ ಆಗುತ್ತಲ್ವಾ? ಆದ್ರೆ ಇದಕ್ಕೆ ನಾವು ರಾಜಕೀಯವನ್ನ ಬೆರೆಸೋದಾಗ್ಲಿ, ಧರ್ಮದ ಹೆಸರಿನಲ್ಲಿ ಆದ್ರೂ ಕೂಡ ಇದನ್ನ ನಾವು ಹೆಚ್ಚು ಮಾಡ್ತಕ್ಕಂಥದ್ದಾಗ್ಲಿ, ಇದು ಆಗಬಾರ್ದು ಅಂತ ಹೇಳಿ ನಾನು ನನ್ನ ಅಭಿಪ್ರಾಯವನ್ನು ಹೇಳೋದಕ್ಕೆ ಬಯಸ್ತೇನೆ. ನಾವು ನ್ಯಾಯಕ್ಕೆ ಬಿಡೋಣ, ಲೀವ್ ಇಟ್ ಟು ದಿ ಲಾ ಆಫ್ ದಿ ಲ್ಯಾಂಡ್. ಬರ್ಲಿ ಆಚೆಗೆ, ಸತ್ಯ ಬರ್ಲಿ. ಆ ಸತ್ಯ ಆಚೆ ಬಂದಾಗ ನೀವಾಗ್ಲಿ ನಾವಾಗ್ಲಿ ಅದನ್ನು ಒಪ್ಕೋಬೇಕಾಗ್ತದಲ್ಲ, ಧರ್ಮಸ್ಥಳದವರು ಕೂಡ ಒಪ್ಕೋಬೇಕಾಗ್ತದಲ್ಲ, ಜನಸಮುದಾಯ ಒಪ್ಕೋಬೇಕಾಗ್ತದಲ್ಲ. ಅದಕ್ಕಾಗಿ ನಾವು ಇವತ್ತು ಬೇರೆ ಬೇರೆ ಅರ್ಥೈಸೋದು ಇದು ಸರಿ ಕಾಣಿಸೋದಿಲ್ಲ ಅಂತ ಹೇಳಿ ನಾನು ನನ್ನ ಅಭಿಪ್ರಾಯವನ್ನ ಹೇಳೋದಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ನಾನು ಇನ್ನು ಹೆಚ್ಚು ಇದನ್ನ ವಿಳಂಬಿಸೋದಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಹೇಳಕ್ಕೂ ಆಗೋದಿಲ್ಲ. ತನಿಖೆಯಿಂದ ಅವರು ಇಂಟರಿಮ್ ವರದಿ ಕೇಳಿದ್ರು, ಆ ಇಂಟರಿಮ್ ವರದಿನೂ ಕೂಡ ನಮಗೇನು ಬಂದಿಲ್ಲ. ಒಂದು ವೇಳೆ ಇಂಟರಿಮ್ ವರದಿ ಬಂದಿದ್ರೆ ಆ ಮಾಹಿತಿಗಳನ್ನು ಕೂಡ ನಾನು ಕೊಡೋನಿದೆ. ಆದರೆ ಸಂಪೂರ್ಣವಾಗಿ ಆದಷ್ಟು ಶೀಘ್ರವಾಗಿ ತನಿಖೆಯನ್ನು ಮಾಡಬೇಕಂತ ಅಷ್ಟೇ ನಾವು ಅವರಿಗೆ ಹೇಳ್ಬೋದಷ್ಟೇ. ಬಿಟ್ರೆ ನಾವು ಹೀಗೆ ಮಾಡಿ 1 ತಿಂಗಳಲ್ಲಿ ಮುಗಿಸಿ, 2 ತಿಂಗಳಲ್ಲಿ ಮುಗಿಸಿ, 15 ದಿವಸದಲ್ಲಿ ಮುಗಿಸಿ ಅಂತ ಹೇಳೋದಕ್ಕಾಗೋದಿಲ್ಲ. ಆದ್ರಿಂದ ಏನು ಇವತ್ತು ನಡೀತಾ ಇದೆ, ಈ ತನಿಖೆ ನಡೀತಾ ಇದೆ, ಮಾನ್ಯ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರಲ್ಲಿ ಮತ್ತು ಗೌರವಾನ್ವಿತ ಸದಸ್ಯರಲ್ಲಿ ನಾನು ಮನವಿ ಮಾಡೋದು, ನೀವು ಸಹಕರಿಸಬೇಕು. ಯಾರನ್ನು ರಕ್ಷಣೆ ಮಾಡೋದಾಗ್ಲಿ, ಯಾರನ್ನು ದೂಷಣೆ ಮಾಡೋದಾಗ್ಲಿ ಸರ್ಕಾರ ಮಾಡೋದಿಲ್ಲ. ನಮ್ಗ ಅದರ ಅಗತ್ಯನೂ ಇಲ್ಲ. ನಮ್ಗೆ
ಏನು ಇವತ್ತು ಅಷ್ಟು ದೊಡ್ಡ ಸಂಸ್ಥೆ ಇಡೀ ದೇಶದಲ್ಲಿ ಮಾನ್ಯ ವೀರೇಂದ್ರ ಹೆಗ್ಗಡೆ ಅವರಿಗೆ ಪದ್ಮಭೂಷಣವನ್ನು ಕೂಡ ಕೊಟ್ಟಿದೆ ಸರ್ಕಾರ, ಕೇಂದ್ರ ಸರ್ಕಾರ. ಅಂಥವ್ರ ಮೇಲೆ ಇದೊಂದು ಹೀಗೆ ಗೂಬೆ ಕುಣಿಸೋದು ಅಂತಲ್ಲ, ಇದು ಬೇರೆ ರೀತಿಯಲ್ಲಿ ಆಗಿದೆ. ಅದು ಸತ್ಯ ಆಚೆ ಬರಬೇಕಲ್ಲ. ಅದಕ್ಕಾಗಿ ನೀವು ಕೂಡ ಸಹಕರಿಸಬೇಕು ಅಂತೇಳಿ ಮಾನ್ಯ ವಿರೋಧ ಪಕ್ಷದವರಿಗೆ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ನಾವು ಏನನ್ನು ಮುಚ್ಚಿಡೋದಿಲ್ಲ, ಯಾವುದನ್ನು ಕೂಡ ಈ ತನಿಖೆಯಲ್ಲಿ ಮುಚ್ಚಿಡುವಂತ ಅಗತ್ಯತೆಯೂ ಕೂಡ ಸರ್ಕಾರಕ್ಕಿಲ್ಲ. ನಾವು ಫೇರ್ ಆಗಿ ಪಕ್ಷಾತೀತವಾಗಿ ಯಾವುದೇ ರೀತಿಯ ತನಿಖೆ ಆಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಬೇರೆ 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 ನಮಗೇನು ಉದ್ದೇಶಗಳು ಬೇರೆ ಇಲ್ಲ ನಮಗೆ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಇವತ್ತು ಇಷ್ಟು ವಿಚಾರಗಳನ್ನು ಪ್ರಸ್ತುತವಾಗಿ ಇವತ್ತು ಇರ್ತಕ್ಕಂಥ ವಿಚಾರವನ್ನು ನಾನು ಸದನ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಹೊರತುಪಡಿಸಿ ಬೇರೆ ಬೇರೆ ವಿಚಾರಗಳನ್ನು ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವೆಲ್ಲ ಆಫ್ಶೂಟ್, ಇದರಿಂದ ಬೇರೆ ಬೇರೆ ರೀತಿಯಲ್ಲಿ ಇರ್ತಕ್ಕಂಥದ್ದು. ಅದನ್ನು ಬೇರೆ ಬೇರೆ ಹಂತದಲ್ಲೇ ಅದನ್ನು ನಾವು ಹ್ಯಾಂಡಲ್ ಮಾಡ್ತೇವೆ. ಹಾಗಾಗಿ ಈ ಇಷ್ಟು ವಿಚಾರಗಳನ್ನು ನಾನು ಸದನದ ಮುಂದೆ ಮಂಡಿಸ್ತಾ ಇದ್ದೇನೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ಕೆಲವು ಪ್ರಶ್ನೆಗಳನ್ನು ಹೇಳಿದ್ದಕ್ಕೆಲ್ಲ ನಾನು ವಸ್ತುಸ್ಥಿತಿಯನ್ನು ನಾನು ಸದನದ ಮುಂದೆ ಇಟ್ಟಿದ್ದೇನೆ. ಹಾಗಾಗಿ ಮಾನ್ಯ ಸುನೀಲ್ ಕುಮಾರ್ ಅವರು, ಮಾನ್ಯ ಗೌರವಾನ್ವಿತ ಸದಸ್ಯರು ಇದನ್ನು ಪ್ರಸ್ತಾಪ ಮಾಡಿದರು. ಬಹುಶಃ ಅವರಿಗೆ ಇದರಿಂದ ಸಮಾಧಾನ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ವಸ್ತುಸ್ಥಿತಿಯನ್ನು ಮುಂದಿಟ್ಟಿದ್ದೇನೆ. ಯಾಕೆಂದರೆ ಇದರಲ್ಲಿ ಏನೋ ಮುಚ್ಚಿಡುತ್ತೆ ಸರ್ಕಾರ, ಏನೋ ಬೇರೆ ರೀತಿಯಲ್ಲಿ ಇದನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಯಾರದೋ ಒತ್ತಡಕ್ಕೆ ಮಣಿದಿದ್ದಾರೆ. SIT ಹ್ಯಾಗ್ ಫಾರಮ್ ಆಯಿತು ಅಂತ ನಾನು ಹೇಳಿದೆ. SIT ಯಾರೋ ಒತ್ತಡಕ್ಕೆ ಮಣಿದೆ SIT ಮಾಡಲಿಲ್ಲ ನಾವು. SIT ಅಲ್ಲಿನ ಪರಿಸ್ಥಿತಿ, ಆ ಸ್ಥಳೀಯ ಪೊಲೀಸರು ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ನಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಾಮರ್ಥ್ಯ ಇರೋದಿಲ್ಲ. ಬಹಳಷ್ಟು ಟೆಕ್ನಾಲಜಿ ಇನ್ವಾಲ್ವ್ ಆಗಿದೆ. DNA ಅನಾಲಿಸಿಸ್ ಮಾಡಬೇಕು, ಸಾಯಿಲ್ ಅನಾಲಿಸಿಸ್ ಮಾಡಬೇಕು, ತದನಂತರ ಬರುವಂಥ ಇನ್ವೆಸ್ಟಿಗೇಷನ್. ಅನಾಲಿಸಿಸ್ ಅಲ್ಲಿಗೆ ಮುಗ್ದೋಗೋದಿಲ್ಲ ಮಾನ್ಯ ಅಧ್ಯಕ್ಷರೇ. ಅನಾಲಿಸಿಸ್ ಆದಮೇಲೆ ಬರುತ್ತೆ ಇನ್ವೆಸ್ಟಿಗೇಷನ್. ಒಂದು ವೇಳೆ ಅಲ್ಲಿ ಒಂದು ಜಾಗದಲ್ಲಿ ಈಗ ಬೋನ್ ಸಿಕ್ಕಿದೆ ಅಂತ ಹೇಳಿದೆ ನಾನು. ಆ ಬೋನ್ ಯಾರ್ದು, ಎಲ್ಲಿಂದ ಬಂತು ಆ ಬೋನು, ಆ ಅಸ್ಥಿ ಪಂಜರ ಯಾವ ಸ್ಥಿತಿಯಲ್ಲಿ ಅವರು ಊತ ಹಾಕಿದ್ರು, ಅದು ಮರ್ಡರ್ ಆಗಿತ್ತಾ, ನ್ಯಾಚುರಲ್ ಆಗಿತ್ತಾ, ಊತವ್ರು ಯಾರು, ಇಷ್ಟು ಬೇರೆ ಬೇರೆ ವಿಚಾರಗಳೆಲ್ಲ ಇನ್ವೆಸ್ಟಿಗೇಷನ್ಗೆ ಶುರುವಾಗ್ತವೆ ಈ ಅನಾಲಿಸಿಸ್ ಬಂದ ಮೇಲೆ. ಆದ್ರಿಂದ ನಾವು ಯಾವುದೇ ಒತ್ತಡಕ್ಕೆ ಮಣದಿಲ್ಲ. ಆ ಕಾರಣಕ್ಕಾಗಿ SIT ಮಾಡಬೇಕಾಯ್ತು ವಿನಃ ಆ ಪೊಲೀಸ್ ಸ್ಟೇಷನ್ನಲ್ಲಿ ಅವರು ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ ಅಂತೇಳಿ, ಜೊತೆಗೆ ಮಹಿಳಾ ಆಯೋಗದವರು ರಿಕ್ವೆಸ್ಟ್ ಮಾಡಿದರು. ಅದನ್ನು ನಾನು ಪ್ರಸ್ತಾಪ ಮಾಡಿದ್ದೇನೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಯಾವ ಕಾಂಪ್ರಮೈಸು ಕೂಡ ನಾವು ಮಾಡಿಕೊಳ್ಳೋದಿಲ್ಲ. ಸತ್ಯವನ್ನು ಹೊರಗೆ ತರ್ತೇವೆ. ಸತ್ಯ ಹೇಳಿದೆ. 164 ಸ್ಟೇಟ್ಮೆಂಟಲ್ಲಿ ಅವರು ಏನು ಹೇಳಿದ್ದಾರೆ ಅವೆಲ್ಲವನ್ನು ವೆರಿಫೈ ಮಾಡ್ತಾ ಇದ್ದೇವೆ. ಒಂದೊಂದಾಗಿ ಅವರು ಹೇಳಿದ ಪ್ರತಿಯೊಂದು ವಿಚಾರವನ್ನು ಕೂಡ ಇವತ್ತು ನಾವು ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಸಮಯ ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಪ್ರತಿಪಕ್ಷ ನಾಯಕರು. ಅಧ್ಯಕ್ಷರೇ, ನಾನು ಬಹಳ ಉತ್ತೇಜಿತನಾಗಿ ಊಟ ಮಾಡೋದು ಬಿಟ್ಟು ಬಂದೆ. ಯಾಕಂದರೆ ಮಾಧ್ಯಮದಲ್ಲೆಲ್ಲ ಇವತ್ತು ಪರಮೇಶ್ವರ್ ಅವರು ಬಹಿರಂಗಪಡಿಸ್ತಾರೆ ಅಂಥೇಳಿ ಭಾಳ ಒಂದು ದೊಡ್ಡ ಸುದ್ದಿಯಾಗಿತ್ತು. ನಾನು ಅಂತಲ್ಲ, ಇಡೀ ಕರ್ನಾಟಕದ 7 ಕೋಟಿ ಜನನೂ ನೋಡ್ತಾ ಇದ್ರು. ಏನೋ ಇವತ್ತು ಪರಮೇಶ್ವರ್ ಅವರು ಬಹಿರಂಗಪಡಿಸ್ತಾರೆ ಅಂಥೇಳಿ. ಅದು ಯಾವುದೋ ಒಂದು ಹಾಡಿತ್ತು, ಯಾವುದಪ್ಪ ಅದು, ಯಾವುದು, ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಬಾಣ ಹೂಡು ಅಂತೇಳಿ. ಇಲ್ಲಿ ಅವನ್ ನೋಡಿದ್ರೆ ಆ ಮಾಸ್ಕ್ ಮ್ಯಾನು ಬೆಟ್ಟ ಆಗದ್ಬಿಟ್ಟು ಇಲಿನೂ ಸಿಕ್ಲಿಲ್ಲ.
ಇಲ್ಲಿ ನಮ್ಮ ಪರಮೇಶ್ವರ್ ಅವರು ಒಂದು ಸೊಳ್ಳೆನೂ ಸಿಕ್ಲಿಲ್ಲ ಅವ್ರು ಹೇಳಿರೋದ್ರಲ್ಲಿ, ಏನೂ ಇಲ್ಲ. ಏನೋ ಪಾಪ ಬರ್ಕೊಟ್ಟಿದ್ರು, ಯಥಾವತ್ತಾಗಿ ಓದ್ಬಿಟ್ಟಿದ್ದಾರೆ. ಇಲ್ಲಿ ನನಗೆ ಅನ್ಸುವಂಥದ್ದು, ಒಂದು ಕ್ಯಾಬಿನೆಟ್ ಅಂದ್ರೆ ಎಲ್ಲ ಒಗ್ಗಟ್ಟಾಗಿರ್ಬೇಕು. ನಮ್ಮ ಒಬ್ಬ ಸ್ನೇಹಿತರು ಹೇಳ್ತಾರೆ, ಈ ಧರ್ಮಸ್ಥಳ ಇದೆಯಲ್ಲ, ಈ ಧರ್ಮಸ್ಥಳದ ಈ ವಿಚಾರದಲ್ಲಿ, ಈ ಧರ್ಮಸ್ಥಳದ ಅನ್ಯಾಯ, ಮೋಸ, ಇಷ್ಟೆಲ್ಲ ಅನಾಹುತ ಆಗಿದೆಯಲ್ಲ, ಅದರಿಂದ ಷಡ್ಯಂತ್ರ ಇದೆ ಅಂತ ಪದೇ ಪದೇ ಹೇಳ್ತಾರೆ. ಇಲ್ಲಿ ನಮ್ಮ ಪರಮೇಶ್ವರ್ ಅವರು ಏನೂ ಇಲ್ಲ, ಅದನ್ನ ಟೆಸ್ಟ್ ಮಾಡ್ತಾ ಇದ್ದೀರಿ, ರಿಪೋರ್ಟ್ ಕಳಿಸಿದ್ದೀರಿ, ಅದು ಸದನದಲ್ಲಿ ಪ್ರಶ್ನೆ ಉತ್ತರ ಕೊಡ್ತಾರಲ್ಲ ಹಂಗೆ ಅಷ್ಟೇ. ಇಲ್ಲಿ ನಾವು ಪ್ರಮುಖವಾಗಿ ಕೇಳಿರ್ತಕ್ಕಂಥದ್ದು, ನೀವು SIT ರಚನೆ ಮಾಡಿದ್ರಲ್ಲ, ಯಾರು ಒತ್ತಡದಲ್ಲಿ ಮಾಡಿದ್ರಿ ಹೇಳಲೇ ಇಲ್ಲ. ಎಲ್ಲ ಅವ್ರು ಹೇಳ್ತಾರೆ, ಅಲ್ಲ ಒಂದು ನಿಮಿಷ, ನೀವು ಸಮಾಧಾನ. ಒತ್ತಡ ಅಂತ ಹೇಳಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅವತ್ತಿನ ಪತ್ರಿಕೆ ತೆಗೆದು ನೋಡಿ, ಒಂದು ವಾರದ ಪತ್ರಿಕೆ. CM ಮನೆಗೆ ಯಾರ್ಯಾರು ಪ್ರಗತಿಪರರು, ಈ ನಗರ ನಕ್ಸಲರು ಯಾರ್ಯಾರು ಏನೇನು ಹೋಗಿದ್ರು ಆ ಫೋಟೋಗಳೆಲ್ಲ ಹಾಕಿ ಅವ್ರ ಮನವಿ ಕೊಟ್ಟಿದ್ದಾರೆ ಎಲ್ಲರೂ. ಯಾರು ಹೋಗಿದ್ದವರು? ನಾವು ಹೋಗಿದ್ರಾ? ನಾವೆಲ್ಲ ಹೋಗಿದ್ರನಪ್ಪ SIT ಮಾಡಿ ಅಂತ? ನಾವ್ಯಾರು ಹೋಗಿಲ್ಲ. ಒತ್ತಡ ಮಾಡಿದವ್ರ ಹೆಸರೆಲ್ಲ ಇದೆ, ಅವ್ರ ಫೋಟೋನು ಪತ್ರಿಕೆಯಲ್ಲಿ ಬಂದಿದೆ, ಅವ್ರು ಏನು ಒತ್ತಡ ಹಾಕಿದ್ರು ಬಂದಿದೆ. ಇಷ್ಟಿದ್ರು ನನ್ಗೆ ಯಾರೋ ಹೇಳಿದ್ರು, ಒಂದು ಪತ್ರಿಕೆಯಲ್ಲಿ ಬಂದಿತ್ತು, ಕಾಂಗ್ರೆಸ್ನ ಹೈಕಮಾಂಡ್ ಹೇಳ್ತು, ಅದಕ್ಕೋಸ್ಕರ SIT ಮಾಡಿದ್ರಿ. ಈಗೇನು ಹೇಳ್ತಾ ಇದ್ದಾರೆ, ಸತ್ಯ ಹೊರಬರ್ಲಿ ಅಂತ ಹೇಳಿ ಮಾಡ್ತಾ ಇದ್ದೀರಿ ಅಂತ. ಅವ್ರು ಒಪ್ಕೊಂತೀನಿ, ಧರ್ಮಸ್ಥಳದ ಏನೋ ಒಂದು ತಪ್ಪುಗಳೇನಾಗಿದೆ, ಸರಿ ಏನಾಗಿದೆ, ಅದು ಜಗತ್ತಿಗೆ ಬಂದ್ಬಿಡ್ಲಿ, ಅವರು ಪವಿತ್ರರಾಗೋತಾರೆ ಅಂತ. ಆಗೋ ಅನಾಚಾರ ಎಲ್ಲ ಆಗೋಗ್ಬಿಟ್ಟಿದೆ. ಈಗ ಕೋಟ್ಯಾಂತರ ಜನ ನೋಡ್ಬಿಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ರೇಪು, ಧರ್ಮಸ್ಥಳದಲ್ಲಿ ಕೊಲೆ, ರೇಪ್ ಎಲ್ಲ ನೋಡಿದ್ದಾರೆ. ನೀವು ಹೇಳಿದೆಲ್ಲ ಸ್ಟೇಟ್ಮೆಂಟ್ ಎಷ್ಟು ಜನ ನೋಡ್ತಾರೆ? ಎಲ್ಲರೂ ನೋಡ್ತಾರ? ನೀವು SIT ರಚನೆ ಮಾಡಿದ್ರಲ್ಲ, ನಾನು ಬೆಳಗ್ಗೆನೂ ಪ್ರಸ್ತಾವ ಮಾಡಿದೆ. ಅವನ್ಯಾವನ ತಲೆ ಹಿಡ್ಕ ತೆಗೆದಾಕಿದನಪ್ಪ ಅದನ್ನು. ಅವನು ಹೇಳ್ದ, ಮುಖ್ಯಮಂತ್ರಿಗಳು 28 ಕೊಲೆ ಮಾಡಿದ್ದಾರೆ, ಅವ್ರನ್ನ ಜೈಲಿಗೆ ಹಾಕಿ. ನಾನು ಇವಾಗ ಮತ್ತೆ ಒಂದ್ಸರಿ ನೋಡ್ಕೊಂಬಂದೆ, ಜೈಲಿಗೆ ಹಾಕಿ ಹೇಳಿದ್ದಾರೆ. ನಾನು ನೋಡಿದ್ದೀನಿ, ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ನೀವು ಅದನ್ನ ಹೇಳಿದ್ದೀರಾ, ಅದು ಮೇನಲ್ಲಿ ಆಗಿರೋದು ಅಂತ. ಮೇನಲ್ಲಿ ನಿಮ್ಮದೇ ಸರ್ಕಾರ, 13ನೇ ತಾರೀಕು ಚುನಾವಣೆ ನಡೆದಿರೋದು, 29ನೇ ತಾರೀಕು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿರೋದು, ನಿಮ್ಮದೇ ಸರ್ಕಾರ. ಹಾಗಾದ್ರೆ SIT ರಚನೆ ಮಾಡಿ. ಮುಖ್ಯಮಂತ್ರಿಗಳು ಆ 28 ಹಣ ಎಲ್ಲೆಲ್ಲಿ ಉಣಿದ್ದಾರೆ ತೆಗೀರಿ. ನಾವು ಮುಖ್ಯಮಂತ್ರಿಗಳ ವಿರುದ್ಧ ಅಲ್ಲ, ಈ ತರದ ವ್ಯಕ್ತಿಗಳು ಯಾರು ಈ ಸಮಾಜಘಾತಕ ವ್ಯಕ್ತಿಗಳಿದ್ದಾರೆ, ಇಂಥವ್ರ ಬಗ್ಗೆ ನೀವು ಏನ್ ಕ್ರಮ ತೆಗೆದುಕೊಳ್ತೀರಾ? ಒಂದು ಸ್ಪಷ್ಟ ಸಂದೇಶ ಹೋಗ್ಬೇಕಾಯ್ತಲ್ಲ. ಆ ವಿಶ್ವನಾಥ್ ಮಾತಾಡಿದ್ರು. ವಿಶ್ವನಾಥ್ ಮಾತಾಡಿದಾಗ ವಿಶ್ವನಾಥ್ ಬಗ್ಗೆನೂ ಅವರು ಹೇಳಿದ್ರು, ಈ ಸದನದಲ್ಲಿ ಏನಾದ್ರು ಮಾತಾಡಿದ್ರೆ ಸದನದಲ್ಲೂ ನಮ್ಗೆ ಬೆಲೆ ಇಲ್ಲ, ನಮ್ಗೆ. ಮಾತಾಡೋದು ಆಚರಣೆ ಕಾಮೆಂಟ್ ಸದನದಲ್ಲಿ ಯಾಕೆ ಮಾತಾಡ್ಬೇಕು ನಾವು? ಅದರಿಂದ ನನಗೆ DK ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದರಿಂದ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಇವರು ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ನೀವು ಆಮೇಲೆ ಮಾತಾಡಪ್ಪ, ಏನು ಗೊತ್ತಿಲ್ಲ ಮತ್ತೆ ಮಾತಾಡಿ. ಮುಖ್ಯಮಂತ್ರಿಗಳು ನಿಮ್ಮ ಉದ್ದೇಶ ಏನು? ಈಗ ಮಾತಾಡ್ಬೇಡ, ಅವ್ರು ಮಾತಾಡಿ ಆಗ್ಲಿ, ಮಾತಾಡಿ ಹೇಳ್ತಾರೆ ಕೇಳಿ. ಅವ್ರು ಮಾತಾಡ್ತಾರೆ, ಹೋಮ್ ಮಿನಿಸ್ಟರ್ ಉತ್ತರ ಕೊಡ್ತಾರೆ. ಅಲ್ಲ, ನಾನು ಹೇಳ್ತೀನಿ, ಸನ್ಮಾನ್ಯ ಅಧ್ಯಕ್ಷರೇ, ಈಗ ಆಯ್ತು, ಮಾನ್ಯ ಸಭೆ ಹೇಳಿದ್ರೆ ಸನ್ಮಾನ್ಯ ಅಧ್ಯಕ್ಷರೇ, ಮೊದಲು ಯಾರು ಹೇಳಿದ್ರಲ್ಲ ಅದು ತನಿಖೆ ಆಯ್ತು. ರವಿಗೌಡ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ನಮಗಿರುವಂತ ಪ್ರಶ್ನೆ, ಅವನು ಫಸ್ಟ್ನೇ ದಿನನೇ ಬರೋವಾಗ ಒಳ್ಳೆ ಏನೋ ಎಂಟ್ರಿ ಅಂತಾರಲ್ಲ, ಸಿನಿಮಾ ಬರ್ಬೇಕಾದೇನೋ ತೋರಿಸ್ತಾರಲ್ಲ, ಏನಪ್ಪ ಟ್ರೇಲರ್ ತರ ಬುರ್ಡೆ ಇಟ್ಕೊಂಬಂದ. ಬುರ್ಡೆ ಬಂದ ತಕ್ಷಣ ಎಲ್ಲ ದಂಗಾಗೋಗ್ಬಿಟ್ರು. ಏನೋ ಇರ್ಬೇಕು, ಬುರ್ಡೆನೆ ತಂದವನೇ ಅಂದ್ರೆ ಇನ್ನೆಷ್ಟು ಹಣ ತೋರಿಸ್ಬೋದು ಇವನು ಅಂತ. ಅವ್ನು ಬುರ್ಡೆ ತಂದಲ್ಲ, ಎಲ್ಲಿಂದ ತಂದ?
ನಿಮಗೂ ಗೊತ್ತಿದೆ ಕಾನೂನು ಪ್ರಕಾರ, ಗೃಹ ಸಚಿವರಿಗೂ ಗೊತ್ತಿದೆ. ನೀವು ಹೆಣ ಉಣಿದ ಮೇಲೆ ತೆಗಿಯಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ನಿಮ್ಗೆ ಕಾನೂನು ಪ್ರಕಾರ ಅಧಿಕಾರನೇ ಇಲ್ಲ. ಇದೆಯಾ? ತಹಸೀಲ್ದಾರ್ ಹೋಗ್ಬೇಕು, ಕೋರ್ಟ್ ಆದೇಶ ಮಾಡಬೇಕು, ಕೋರ್ಟ್ ಆದೇಶ ಮಾಡಬೇಕು. ಯಾವ್ದಾನ ತೆಗಿಬೇಕಾದ್ರೆ ಕೋರ್ಟ್ ಆದೇಶ ಮಾಡಬೇಕು, ಕ್ಯಾಮ್ರಾ ಹಾಕ್ಬೇಕು, CCTV ಕ್ಯಾಮ್ರಾಗಳನ್ನೆಲ್ಲ ಹಾಕಿ ಆಮೇಲೆ ತೆಗಿಬೇಕು. ಇವನ್ ಹೆಂಗ್ ತಗೊಂಡ? ಯಾಕೆ ಕೇಳಲಿಲ್ಲ ನೀವು? ಈ ಸರ್ಕಾರ ಜವಾಬ್ದಾರಿಯುತ ಸರ್ಕಾರ ಆಗಿದ್ರೆ ಈ ಸರ್ಕಾರ ಯಾಕೆ ಕೇಳಲಿಲ್ಲ? ಅವನ್ ಅರೆಸ್ಟ್ ಮಾಡ್ಬೇಕಾಯ್ತು. ಈ ಬುರ್ಡೆ ಫಸ್ಟ್ ಆ ಬುರ್ಡೆ ಎಲ್ಲಿತ್ತು ಅಂತ ಚೆಕ್ ಮಾಡ್ಬೇಕಾಯ್ತು ಈ SIT ಅವರು. ಏನ್ ಕರೆದಿದ ಅವನ್ ಹಿಂದೆ ಎಲ್ಲೋದ್ರೆ ಹಿಂಗೆ ದಡದಡ ಅಂತ ಓಡೋತಾರೆ, ದಡದಡ ಅಂತ ಬರ್ತಾರೆ. ಅವ್ನ್ ಬುರ್ಡೆನ ಹಿಡಿದ್ಬಿಟ್ಟಿದ್ರೆ ಅವ್ನ್ ಬುರ್ಡೆ ಬಿಡ್ತಾನ ಇಲ್ಲ ಅಂತ ಕ್ಲೀನ್ ಆಗಿ ಗೊತ್ತಾಗ್ಬಿಡ್ತಾ ಇತ್ತು. ಬುರ್ಡೆ ಬಿಟ್ಬಿಟ್ರಿ ನೀವು. ಇವತ್ತು ಸರ್ಕಾರದ ಇಷ್ಟೊಂದು ಹಣವನ್ನ ತೆಗೆದುಕೊಂಡಿದ್ದೀರಾ. ಇವತ್ತು ಮಾಧ್ಯಮದಲ್ಲಿ ಬರ್ತಾ ಇದೆ ಅನಾಮಿಕ. ಸರಿಯಲ್ಲ, ಇದೊಂದು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಷಯದ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಗೃಹ ಸಚಿವರು ಶಬ್ದಕ್ಕೆ ಮತ್ತೆ ಮಾತಿಗೆ ಚರ್ಚೆ ಮಾಡಬೇಡಿ, ಚರ್ಚೆ ಮಾಡಿ. ಉತ್ತರ ಎಕ್ಸೂಮ್ ಮಾಡ್ಬೇಕಾದ್ರೆ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಹತ್ರ ಅವ ಮಾತ್ರ ಮಾಡ್ಬೋದು, ನಮಗೂ ಅಧಿಕಾರ ಇಲ್ಲ. ಇದನ್ನೆಲ್ಲ ಸ್ಪಷ್ಟಗೊಳಿಸಿದ್ದಾರೆ. ಪ್ರಚಾರಕ್ಕೆ ಮಾತನಾಡುವ ಮಾತಾಗಬಾರ್ದು ಅಲ್ಲ ಸರ್, ಅದನ್ನೇ ಹೇಳಿದ್ದು ನಮ್ಮ ನಾಯಕರು, ಅದನ್ನೇ ಹೇಳಿದ್ದು. ಅವನಿಗೆ ಎಲ್ಲಿ ಅಲ್ಲಿ ಆಯ್ತು ಹೆಂಗೆ ಅಲ್ಲ ಅದನ್ನ ಹೇಳಲಿಲ್ಲ. ಇವತ್ತು ಅದನ್ನ ಹೇಳಲಿಲ್ಲ, ಅದನ್ನ FSL ಕಳ್ಸಿದೀವಿ ಅಂತ ಹೇಳಿಲ್ಲ. ಆ ಬುರ್ಡಿಯನ್ನ ಹೌದು FSL ಹೇಳಲಿಲ್ಲ ನೋಡಿ. ಆ ಸ್ಕಲ್ ಅದು 6ನೇ ಫಂಡದಲ್ಲಿ ನೀವು ಆ ಸ್ಕಲ್ಲಿನ ಬಗ್ಗೆ ತನಿಖೆ ನಡೀತಿದೆ, FSL ಕಳಿಸಿದ್ರಿ ಅಂತ ಹೇಳಿದ್ರಿ. ಆ ಸ್ಕಲ್ ತೆಗಿಲಿಕ್ಕೆ ಅನುಮತಿ ಕೊಟ್ಟವ್ರು ಯಾರು? ಅದನ್ನ ಹೇಳಿ ಫಸ್ಟ್. ಆ ಸ್ಕಲ್ ಯಾರು ಬುಡೆ ತಗೊಂಡ್ಬಂದು ಇದೆಲ್ಲ ಇನ್ವೆಸ್ಟಿಗೇಷನ್ ಬರಲ್ವಾ? ನೀವೀಗ SIT ತನಿಖೆನಲ್ಲಿ ಒಂದ್ ನಿಮಿಷ ಸರ್, SIT ತನಿಖೆನಲ್ಲಿ 17 ಗುಂಡಿಗಳನ್ನ ಏನ್ ತೆಗೆದ್ರಿ, ಅದರಲ್ಲಿ ಏನೇನ್ ಸಿಕ್ತು ಅದನ್ನ ಪರ್ಸ್ಯೂ ಮಾಡ್ಲಿಕ್ಕೆ ಒಬ್ರು ಮ್ಯಾಜಿಸ್ಟ್ರೇಟ್ ಇಟ್ಟಿದೀವಿ ಅನ್ನೋದು ಸರಿ. ಆ ವಾದ ನಾನು ಒಪ್ಕೊಂಡೆ. ಆ ಅನಾಮಿಕ ಬಂದು ಆ ಬುರ್ಡೆನ್ ತೆಗಿಬೇಕಾದ್ರೆ ಯಾರು ಅನುಮತಿ ಕೊಟ್ಟಿದ್ರು? ನೀವು ಆ ಬುರ್ಡೆನ FSL ಕಳಿಸಿರೋದು ಸರಿ. ಆ ಬುರ್ಡೆ ತೆಗಿಲಿಕ್ಕೆ ಕೊಟ್ಟರ ಅನುಮತಿ ಯಾರು? ಯಾರ್ದದು? ಆ ಅನುಮತಿ ಕೊಟ್ಟಿದ್ರ? ಅನುಮತಿ ಕೊಟ್ಟಿಲ್ಲ ಅಂತಾದ್ರೆ ಅವನ ಮೇಲೆ ಇಲ್ಲಿ ತನಕ ಏನ್ ಆಕ್ಷನ್ ತಗೊಂಡಿದ್ದೀರಿ? ಅವನ ಮೇಲೆ ಇದ್ದಾಗ ಏನು ಆಕ್ಷನ್ ತಗೊಂಡಿರಿ ಅಂತ ಹೇಳ್ಬೇಕಲ್ಲ. ಅವ್ನು ತಗೊಂಡಿದ್ದಕ್ಕೆ FSL ವರದಿ ಕೊಡ್ಲಿಕ್ಕೆ ಕಳಿಸಿರೋದು ಕೊಟ್ರೆ ಆಮೇಲೆ ಯಾರು ಅನುಮತಿ ಕೊಟ್ರು ತಗೊಂಡ್ಬರ್ಲಿಕ್ಕೆ? ಓಕೆ, ಉತ್ತರ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದೇ ಅದನ್ನ ಏನ್ ಮಾಡ್ತಾರೆ. ಆಮೇಲೆ ಮುಂದೆ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಈಗ ಅಲ್ಲಿ ಏನೂ ಇಲ್ಲ ಅಂತ ಆಯ್ತು ಅಂತ ಇಟ್ಕೊಳ್ಳಿ, ಕಾನೂನಿನಲ್ಲಿ ಅವಕಾಶ ಇಲ್ವಾ ಅವನ ಮೇಲೆ ಕ್ರಮ ತಗೊಳಕ್ಕೆ? ಮತ್ತೆ ಅಲ್ಲಿವರೆಗೂ ಕಾಯ್ಬೇಕಲ್ಲ. ಅರೆ ಎಲ್ಲರೂ ಮಾತಾಡ್ತಾರೆ. ಕ್ರಮ ತಗೊಳಕ್ಕಾಗುತ್ತಾ? ನೀವು ಸದನದಲ್ಲಿ ಇಲ್ಲಿ ಹೇಳಿದ್ರಿ ಅಂತ ಹೇಳಿ ಹೋಗಿ ಅವ್ರ ಮೇಲೆ ಕ್ರಮ ತಗೊಂಡಕ್ಕಾಗತ್ತಾ? ಏನ್ ಮಾತಾಡ್ತಾರೆ? ಗೃಹ ಸಚಿವರು ಒಳ್ಳೆ ಪಾಯಿಂಟ್ ಹೇಳವ್ರೆ. ನಾನು ಮರ್ತೋಗ್ಬಿಟ್ಟಿದ್ದೆ, ಅದು ಬರ್ಕೊಂಡಿರ್ಲಿಲ್ಲ. ಅಕಸ್ಮಾತ್ ಅಲ್ಲಿ ಏನು ಇಲ್ಲ ಅಂತ ಹೇಳಿದ್ರೆ, ಇಲ್ಲ ಅಂದಿದ್ರೆ ಅವನ ಮೇಲೆ ಆಕ್ಷನ್ ತಗೊಬೋದಲ್ಲ ನಾವು ಅಂತ ಸೆಕ್ಷನ್ ಕೂಡ ಹೇಳಿದ್ದಾರೆ. ನನಗೆ ಈಗ ಬಂದ ಸುದ್ದಿ. ಓಕೆ, ಈಗ ಅವನು ಹೇಳಿದಾನಂತೆ, ನಾನು ತಮಿಳ್ನಾಡಲ್ಲಿದ್ದೆ, ನನಗೇನು ಗೊತ್ತಿಲ್ಲ, ನಾನು ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರು, ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಅದು ಯಾರೋ ಒಬ್ಬ ಲೇಡಿ ಬಂದ್ಲು, ನನಗೆ ಭಯ ಆಯಿತು. ಅವಳು ಸ್ಟೇಟ್ಮೆಂಟ್ ಕೊಟ್ಮೇಲೆ ನನಗನ್ನಿಸ್ತು ಇವಳು ಹೇಳೋದು ಎಲ್ಲಾನ ಒಂದು ನನಗೆ ಮೂಳೆ ಸಿಗುತ್ತೆ, ನಾನು ಕೊಡ್ಬೋದು ಅಂತ ಈಗ ನನಗೆ ಬರ್ತಾ ಇದೆ, ಟಿವಿಗಳಲ್ಲೆಲ್ಲ ಬರ್ತಾ ಇದೆ. ಅಲ್ಲ ಹೇಳಿದ್ದು ಇವರು ಏನು ಇಲ್ಲ ಅಂದ್ರೆ ಇವರು ಎಷ್ಟು ಅಂದ್ರೆ ನಮ್ಮ ಪರಮೇಶ್ವರ್ ಅವರು ಎಷ್ಟು ಕೂಲಾಗಿ ಆ ಬೆಣ್ಣೆ ಒಳಗಡೆ ಕೂದಲು ತೆಗೆದುತ್ತರ ಹೇಳ್ತಾವ್ರೆ ರೆಡಿ ಮಾಡ್ಕೊಂಬಂದು. ಇಡೀ ರಾಜ್ಯದಲ್ಲಿ ಗೃಹ ಸಚಿವರೇ, ಇಡೀ ರಾಜ್ಯದಲ್ಲಿ ಸುಮಾರು 3-4 ಲಕ್ಷ ಜನ ಹೋರಾಟ ಮಾಡ್ತಾ ಇದ್ದಾರೆ, ಬೀದಿಗಿಳಿದು ಧರಣಿ ಮಾಡ್ತಾ ಇದ್ದಾರೆ.
ಇದೇನ್ ನಿಮ್ ಕಣ್ಣು ಕಾಣಿಸಲ್ವಾ ಸರ್ಕಾರ ಕಣ್ಣಿಗೆ? ಏನು ಇಲ್ಲ, ಏನು ಇಲ್ಲ. ಅಗದಿದ್ದೀರಲ್ಲ ಕಾಡ್ನೆಲ್ಲ ಹೋಗಿ ಫಾರೆಸ್ಟ್ ಪರ್ಮಿಷನ್ ತಗೊಂಡಿದ್ದೀರಾ ನೀವು? ಯಾರು ಪರ್ಮಿಷನ್ ಕೊಟ್ರು ನಿಮ್ಗೆ? ಕೋರ್ಟಲ್ಲಿ ಹೇಳಿದ್ರಾ? ನಾನು ಕೇಳ್ತಾ ಇದ್ದೀನಿ, ಕಂಪ್ಲೇಂಟು ಕೊಟ್ಟಾಗ ಪೊಲೀಸರು ಹೋಗಿ ಕೋರ್ಟಲ್ಲಿ ನನಗಿರೋ ಮಾಹಿತಿ ಪ್ರಕಾರ ಪೊಲೀಸರು ಈ ಕೇಸನ್ನ ಈ ಸೆಕ್ಷನ್ ಪ್ರಕಾರ ನಾವು ಮಾಡಕ್ ಬರಲ್ಲ, ನೀವು ಅನುಮತಿ ಕೊಟ್ರೆ ಮಾಡ್ತೀನಿ ಅಂತ ಕೇಳಿದಾರೆ ಪೊಲೀಸರು. ಕೋರ್ಟು ಪರ್ಮಿಷನ್ ಕೊಟ್ಟಿದೆ, ನೀವು ತನಿಖೆ ಮಾಡಿ ಅಂತ ಕೊಟ್ಟಿದ್ದಾರೆ. SIT ಮಾಡಿ ಅಂತ ಕೊಟ್ಟಿದ್ದಾರ? ನನ್ನ ಪ್ರಶ್ನೆ, SIT ಮಾಡಿಕೊಟ್ಟಿದ್ದಾರ? ಹಾಗಾದ್ರೆ ಇಡೀ ರಾಜ್ಯದಲ್ಲಿ ನಾನು ಗೃಹ ಸಚಿವನಾಗಿದ್ದೆ, ಇಡೀ ರಾಜ್ಯದಲ್ಲಿ 1,000 ದಿನ 1,000 ಕಂಪ್ಲೇಂಟ್ ಬರ್ತದೆ. ನೀವ್ ಯಾಕೆ ಎಲ್ಲಿ ಮಾತಾಡ್ತೀರಿ? ಸರ್ಕಾರಿ ಉತ್ತರ 1,000 ಕಂಪ್ಲೇಂಟ್ ಬರ್ತದೆ ಡೈಲಿ. ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗೆ 1,000 ಕಂಪ್ಲೇಂಟ್ ಬರ್ತದೆ. ನನ್ನ ಮಗನ್ನ ಹೊಡೆದಾಕಿದ್ರು, ನನ್ನ ಮಗ ಕೊಲೆ ಮಾಡಿದ್ರು, 1,000 ಬರ್ತೈತೆ. ಹಂಗಾರೆ 1,000ಕ್ಕೂ SIT ಮಾಡಿದ್ದೀರಾ? ಇದಕ್ಕೆ ಯಾಕೆ ಮಾಡಿದ್ರಿ? ಇವತ್ತು ಧರ್ಮಸ್ಥಳದ ಮಾನ ಹರಾಜಾಯ್ತಲ್ಲ, ಕಟ್ಕೊಡ್ತೀರಾ ನೀವು? ಈ ಸರ್ಕಾರ ಕಟ್ಕೊಡ್ತೀರಾ ಹೇಳಿ? ಧರ್ಮಸ್ಥಳದ ಮಾನ ಹರಾಜಾಗಿದೆ, ಕಟ್ಕೊಡ್ತೀರಾ ನೀವು ಸರ್ಕಾರ? ಇದರಿಂದ ಯಾರಿದ್ದಾರೆ ನಮ್ಗೆ? ಇವನೆಲ್ಲ ಯಾರೋ ಇವನ್ ಬಿಟ್ಬಿಡಿ, ಇವನೆಲ್ಲ ಮುಖ್ಯ. ಇದರಿಂದ ಇರುವಂತ ಇದರಿಂದ ಇರೋ ಗ್ಯಾಂಗ್ ಯಾವುದು? ಈಗ DK ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನು ಅವ್ರಿಗೆ ಬೆಂಬಲ ಕೊಡ್ತೀನಿ. DK ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ ಬೆಂಬಲ ಕೊಡ್ತೀನಿ ನಾನು. ಷಡ್ಯಂತ್ರ ಇದೆ ಅಂತ ಅವರು ಬಹಿರಂಗ DK ಶಿವಕುಮಾರ್ ಅವರು ಷಡ್ಯಂತ್ರನ ಬಹಿರಂಗಪಡಿಸಬೇಕು. ಇಲ್ಲ, ನಾವು ಅವರು ಈ ಷಡ್ಯಂತ್ರ ಯಾಕೆ ಹೇಳಿದ್ರು? ವಿಷಯ ಬಗ್ಗೆ ಚರ್ಚೆ ಮಾಡಿ ಅವ್ರು ಉತ್ತರ ಕೊಡ್ತಾರೆ. ಅವ್ರು ಯಾಕೆ ಹೇಳಿದ್ರು? DK ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದ್ರಲ್ಲ, ಬಹಿರಂಗಪಡಿಸಿ. ಸದನದಲ್ಲಿ ಇದ್ದಾರೆ, ಬಹಿರಂಗಪಡಿಸಿ ಹೇಳಿ ಯಾರು ಷಡ್ಯಂತ್ರ ಮಾಡಿದ್ದಾರೆ. ನಾನು 100 ಶಿವಕುಮಾರ್ ಧರ್ಮಸ್ಥಳದ ಪರವಾಗಿದ್ದಾರೆ ಅಂತ, ಆ 101ನೇ ಶಿವಕುಮಾರ್ ಇವಾಗ ಹೇಳಿ ಯಾರ ಷಡ್ಯಂತ್ರ ಇದ್ದಾರೆ ಅಂತ ಧೈರ್ಯವಾಗಿ ಹೇಳಿ. ಈಗ SIT ರಚನೆ ಮಾಡಿದ್ಮೇಲೆ ಅಧ್ಯಕ್ಷರೇ, ನಾನು ಮುಖ್ಯಮಂತ್ರಿಗಳು ಮನೆಗೆ ಹೋಗಿದ್ದೆ. ಅವ್ರ ಕುಟುಂಬದವರು, ಬಹುಶಃ ಅವರ ಸೋದರ ಅಂತ ಕಾಣಿಸ್ತದೆ, ಅವರು ಅವ್ರ ಮನೆಗೆ ಬಂದು ಧನ್ಯವಾದ ಹೇಳಿದ್ರು ಮುಖ್ಯಮಂತ್ರಿಗಳಿಗೆ. SIT ರಚನೆ ಮಾಡಿದ್ದೀರಾ, ಇದರಿಂದ ಸತ್ಯಾಸತ್ಯತೆ ಆಚೆ ಬರ್ತದೆ, ದಯಮಾಡಿ ತನಿಖೆನ ಮಾಡಿ ನೀವು ಶೀಘ್ರವಾಗಿ ಅದನ್ನ ಬಹಿರಂಗಪಡಿಸಿ ಅಂತ ಹೇಳ್ಬಿಟ್ಟು ಹೋದ್ರು ನಮ್ಮ ಮುಂದೆ. ಅವರೇ ಒಪ್ಕೊಳ್ಳೋದು, ಅವ್ರ ಸೋದರ ಇರ್ಬೋದು, ಅವ್ರು ಬಂದಿದ್ದವರು, ನಾನಿದ್ದೆ ಅವತ್ತಲ್ಲಿ. ಅವ್ರ CCTV ಧರ್ಮಾಧಿಕಾರಿ ಹೆಗಡೆ ಅವರ ಸೋದರ ಇರ್ಬೋದು, ಅವರು ಆ CCTV ತೆಗೆದು ನೋಡಿ ಮುಖ್ಯಮಂತ್ರಿಗಳ ಮನೆಗೆ ಬಂದವರು ಸ್ವಾಗತ ಬಯಸಿದ್ದಾರೆ.